ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಇನ್ನೊಂದು ತಿಂಗಳ ಮೇಲೆ ಕೆಲ ದಿನಗಳಷ್ಟೇ ಇದೆ. ಯಶ್ ಇದೀಗ ಅಧಿಕೃತವಾಗಿ ಸಿನಿಮಾದ ಬಹಿರಂಗ ಪ್ರಚಾರ ಆರಂಭಿಸಿದ್ದಾರೆ. ಲಾಸ್ ಏಂಜಲ್ಸ್ ನಲ್ಲಿ ನಡೆದ ಸಿನಿಮಾ ಕಾನ್ 2026ಗೆ ಹೋಗಿದ್ದ ಯಶ್ ತಮ್ಮ ರಾಮಾಯಣ ಮತ್ತು ಟಾಕ್ಸಿಕ್ ಸಿನಿಮಾಗಳ ಬಗ್ಗೆ ಹಲವು ಸಂದರ್ಶನಗಳಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಯಶ್ ಅವರು ವಿಶೇಷವಾಗಿ ಮಾತನಾಡಿದ್ದು, ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲಕರಾಗಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದೀಗ ಯಶ್ ಸಿನಿಮಾದ ಆಕ್ಷನ್ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾಕ್ಕೆ ಭಿನ್ನವಾದ ಆಕ್ಷನ್ ಬೇಕೆಂಬುದು ಯಶ್ ಬಯಕೆ ಆಗಿತ್ತಂತೆ. ಆಕ್ಷನ್ ಎಂಬುದು ಹಿಂದೆ ನೋಡಿದಂತೆ ಇರಬಾರ್ದು, ಅಲ್ಲದೆ ಪ್ರತಿ ಆಕ್ಷನ್ ದೃಶ್ಯವೂ ಸಹ ಹಿಂದಿನಕ್ಕಿಂತಲೂ ಭಿನ್ನವಾಗಿರಬೇಕು ಎಂಬುದು ಅವರ ನಿಲುವಾಗಿತ್ತಂತೆ. ಇದೇ ಕಾರಣಕ್ಕೆ ಯಶ್ ಲಾಸ್ ಏಂಜಲ್ಸ್ಗೆ ಹೋಗಿ ಹಾಲಿವುಡ್ ನ ಸ್ಟಾರ್ ಆಕ್ಷನ್ ಕೊರಿಯೋಗ್ರಾಫರ್ ಜೆ ಪೆರಿ ಅವರನ್ನ ಭೇಟಿ ಆದ್ರಂತೆ. ಯಶ್ ಜೆ ಪೆರಿ ಅವರನ್ನು ಭೇಟಿ ಆದ ವಿಡಿಯೋಗಳು, ಫೋಟೋಗಳು ಕೆಲವು ವರ್ಷದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಆಕ್ಷನ್ ಸೀನ್ಗಳನ್ನು ಆಗಿರುವುದಕ್ಕಿಂತಲೂ ಒಂದು ಹಂತ ಮೇಲಕ್ಕೆ ತೆಗೆದುಕೊಂಡು ಹೋಗಿ ತೋರಿಸಬೇಕು ಎಂಬುದು ನನ್ನ ಆಸೆ ಆಗಿತ್ತು. ಅದರಲ್ಲೂ ಗನ್ ಫೈಟ್ಗಳು ಅದ್ಭುತವಾಗಿ ಮೂಡಿ ಬರಬೇಕು ಎಂಬುದು ನನ್ನ ಆಸೆ ಆಗಿತ್ತು. ಹಾಗಾಗಿ ನಾನು ಜೆ ಪೆರಿ ಅವರನ್ನ ಭೇಟಿ ಮಾಡಿದೆ. ಜೆ ಪೆರಿ ಅದ್ಭುತ ವ್ಯಕ್ತಿ. ನನ್ನೊಟ್ಟಿಗೆ ಸಾಕಷ್ಟು ಸಮಯ ಕಳೆದರು. ನನ್ನ ಬಾಡಿ ಲ್ಯಾಂಗ್ವೇಜ್ ಅನ್ನು ಅಭ್ಯಾಸ ಮಾಡಿದರು. ಅದ್ಭುತವಾದ ಆಕ್ಷನ್ ದೃಶ್ಯಗಳನ್ನು ಕೊಟ್ಟಿದ್ದಾರೆ ಎಂದಿದ್ದಾರೆ ಯಶ್. ಗನ್ ಫೈಟ್ ಅಂತೂ ಅದ್ಭುತವಾಗಿದೆ. ಅದನ್ನು ಗನ್ಫು ಎಂದು ಕರೆಯುತ್ತಾರೆ. ಒಂದು ರೀತಿ ಕುಂಫು ಜೊತೆಗೆ ಗನ್ ಫೈಟಿಂಗ್ ನ ಸೇರಿಸಿದ್ದಾರೆ. ಜಾನ್ ವಿಕ್ ನ ಆಕ್ಷನ್ ನನಗೆ ಬಹಳ ಇಷ್ಟವಾಗಿತ್ತು. ಜೆ ಪೆರಿ ಟಾಕ್ಸಿಕ್ಗೂ ಸಹ ಅದ್ಭುತವಾದ ಆಕ್ಷನ್ ದೃಶ್ಯಗಳನ್ನು ನೀಡಿದ್ದಾರೆ. ಸಿನಿಮಾದಲ್ಲಿ ಆಕ್ಷನ್ ಅತ್ಯದ್ಭುತವಾಗಿದೆ. ಆದ್ರೆ ಆಕ್ಷನ್ ದೃಶ್ಯಗಳು ಕಥೆಯಿಂದ ಪ್ರತ್ಯೇಕವಾಗಿ ನಿಲ್ಲದೆ ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಗುಣಗಳನ್ನು ಹೊಂದಲಿರುವ ಎಂದಿದ್ದಾರೆ ಯಶ್. ಟಾಕ್ಸಿಕ್ ಸಿನಿಮಾ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿದ್ದು, ಮೇಲ್ನೋಟಕ್ಕೆ ಇದು ಗ್ಯಾಂಗ್ಸ್ಟರ್ ಸಿನಿಮಾ ಆದರೂ ಸಹ ಆಳದಲ್ಲಿ ಇದು ಮಾನವೀಯ ಅಂಶಗಳನ್ನು ಪ್ರತಿಪಾದಿಸುವ ಕಥೆಯನ್ನು ಹೊಂದಿದೆಯಂತೆ. ಸಿನಿಮಾದಲ್ಲಿ ಯಶ್ ಜೊತೆಗೆ ನಯನತಾರಾ, ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ ಮತ್ತು ತಾರಾ ಸುತಾರಿಯಾ ನಟಿಸಿದ್ದಾರೆ.